ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಸೆರೆವಾಸ ಆಗಿದೆ. 7 ದಿನ ನ್ಯಾಯಾಂಗ ಬಂಧನ ಹಿನ್ನೆಲೆ ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಆಗ್ರಹದ ಆರದಲ್ಲಿ ರೇವಣ್ಣ ಅವರಿಗೆ ಸಿಕ್ಕಿದೆ 4567ನ ನಂಬರ್. ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರಿಗೆ ಸೆರೆವಾಸ ಆಗಿದೆ. 7 ದಿನ ನ್ಯಾಯಾಂಗ ಬಂಧನ ಹಿನ್ನೆಲೆ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಆಗ್ರಹದಲ್ಲಿ ರೇವಣ್ಣ ಅವರಿಗೆ ಸಿಕ್ಕಿದೆ ಕೈದಿ ನಂಬರ್ 456A. ಕ್ವಾರಂಟೈನ್ ಜೈಲಿನ ಪ್ರತ್ಯೇಕ ಕೊಠಡಿಯ ಅಡಿಯಲ್ಲಿ ರೇವಣ್ಣ ಅವರು ಇರುವಂತದ್ದು. ಸಪರೇಟ್ ಕ್ವಾರಂಟೈನ್ ರೂಮ್ನಲ್ಲಿದ್ದಾರೆ ಎಚ್.ಡಿ. ರೇವಣ್ಣನವರು. ಮೇ 14ರವರೆಗೂ ಕೂಡ ಮಾಜಿ ಸಚಿವರಾದಂತಹ ಎಚ್.ಡಿ. ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. ಇವತ್ತು ಮತ್ತೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆ ನಿಜಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಾಲು ಸಾಲು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ, ಬಟ್ ಮುಂದೂಡಲಾಗ್ತಾ ಇದೆ. ಇವತ್ತು ರೇವಣ್ಣನವರ ಹಣೆ ಬರಹ ಏನಾಗುತ್ತೆ, ಭವಿಷ್ಯ ಏನಾಗುತ್ತೆ ಕಾದು ನೋಡ್ಬೇಕಾಗುತ್ತೆ. ಜೈಲ ಅಥವಾ ಬೇಲ? ಯಾಕಂದ್ರೆ ಕಣ್ಣೀರಿಡ್ತಾನೆ ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಹೋದ್ರು ಮಾಜಿ ಸಚಿವರಾದಂತಹ ಎಚ್.ಡಿ. ರೇವಣ್ಣನವರು. SIT ಕಸ್ಟಡಿ ಅಂತ್ಯ ಆಗ್ತಾ ಇದ್ದಂತೆ ಇತ್ತ 7 ದಿನ ನ್ಯಾಯಾಂಗ ವಶಕ್ಕೆ ಪಡ್ಕೊಳ್ಳಿ ಅಂತ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿತು. ಏನು ತಮ್ಮ ಪುತ್ರ ಹಾಗೂ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಹಗರಣದ ಶೋಷಿತ ಮಹಿಳೆಯನ್ನ ಕಿಡ್ನಾಪ್ ಮಾಡಿಸಿದ ಪ್ರಕರಣದಲ್ಲಿ ಬಂಧಿತರಾಗಿದ್ದಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನಿನ್ನೆ ಕಣ್ಣೀರನ್ನ ಇಡ್ತಾನೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಸೇರಿದ್ರು. ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿ ಸಂಖ್ಯೆ 4567ಅನ್ನ ಅವರಿಗೆ ನೀಡಲಾಯಿತು. ಪೊಲೀಸ್ ಕಸ್ಟಡಿ ಅಂತ್ಯದ ಹಿನ್ನೆಲೆ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ರೇವಣ್ಣ ಅವರನ್ನ ವಿಶೇಷ ತನಿಖಾ ದಳದ ಅಂದ್ರೆ SIT ಅಧಿಕಾರಿಗಳು ಹಾಜರುಪಡಿಸಿದ್ರು. ಆಗ ನ್ಯಾಯಾಲಯ ಏನು ರೇವಣ್ಣ ಅವರನ್ನ 7 ದಿನ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿತು. ಅದರ ಬೆನ್ನಲ್ಲೇ ರೇವಣ್ಣ ಅವರು ಕಣ್ಣೀರಿಡ್ತಾನೆ ನ್ಯಾಯಾಲಯದ ಆವರಣದಿಂದ ಹೊರ ನಡೆದ್ರು. ರೇವಣ್ಣ ಅವರಿಗೆ ನಿಜಕ್ಕೂ ಕೂಡ ತೀವ್ರ ನಿರಾಸೆ ಆಗಿದೆ. ಈ ಪ್ರಕರಣದಲ್ಲಿ ಜಾಮೀನು ನಿರೀಕ್ಷೆಯಲ್ಲಿದ್ದ ರೇವಣ್ಣ ಅವರಿಗೆ ಜಾಮೀನು ಅರ್ಜಿ ವಿಚಾರಣೆ ಸಹ ಮುಂದೂಡಿಕೆ ಆಗಿದ್ದು ತೀವ್ರ ಬೇಸರವನ್ನ ತಂದಿದೆ. ಪ್ರಜ್ವಲ್